ID ಕಾರ್ಡ್ ಚೆಕ್ ಮಾಡಿದ್ರು. ಎಷ್ಟು ಎಲ್ಲ ಜನ ಬರ್ತಾರೋ ಹೋಗ್ತಾರೋ ಅಂದ್ರೆ ಹಂಗೆ ಕಾಲೇಜ್ ಕ್ಯಾಂಪಸ್ನಾಗ ಯಾಕೆ ಬರ್ತಾರೆ? ಈಗ ಯೂನಿವರ್ಸಿಟಿ ಒಳಗೆ ನಾನೊಬ್ರು ಸಿಂಡಿಕೇಟ್ ಮೆಂಬರ್ ಅದ್ರೊಳಗೆ ಹೋಗ್ಬೇಕು ಅಂದ್ರೆ ನಾನು ಅದೆಲ್ಲ ಡೀಟೇಲ್ಸ್ ಬರ್ಸಿ ಒಳಗೆ ಹೋಗ್ಬೇಕು. ನಾನೊಂದು ಯೂನಿವರ್ಸಿಟಿ ಸಿಂಡಿಕೇಟ್ ಮೆಂಬರ್ ಕುವೆಂಪು ಯೂನಿವರ್ಸಿಟಿ. ಇವತ್ತಿಗೂ ನನ್ನ ಗಾಡಿ ಒಳಗೆ ಹೋದ್ರೆ ನಂದು ಕಾರ್ ನಂಬರ್ ಎಂಟ್ರಿ ಆಗುತ್ತೆ, ಇವ್ರು ಬಂದಿದ್ರು ಅಂತ ಒಂದು ಆಫೀಸಿಗೆ ಫೋನ್ ಆಗುತ್ತೆ ಒಳಗೆ ಬಂದಿದ್ದಾರೆ ಯೂನಿವರ್ಸಿಟಿ ಒಳಗೆ. ಯೂನಿವರ್ಸಿಟಿ ಮತ್ತು ಮಹಿಳಾ ಆಯೋಗದ ಅಧ್ಯಕ್ಷ ಆಗಿದ್ದೀನಿ ಎಂದೂ ಗೊತ್ತಿದೆ. ಅಲ್ಲ, ಸೆಕ್ಯೂರಿಟಿಯಲ್ಲಿ ಇವತ್ತು ಬಿಗಿ ಮಾಡಿದ್ರೆ ಇವತ್ತು ಬಿಜೆಪಿ ಆಫೀಸ್ ಅಲ್ಲಿ ಕೂಡ ನಾನೊಬ್ಳು ರಾಜ್ಯಾಧ್ಯಕ್ಷೆ. ಯಾವುದೇ ಬ್ಯಾಗ್ ತಗೊಂಡ್ರು ನಾವು ಪ್ರತಿಯೊಬ್ರದ್ದು ಚೆಕ್ ಆಗುತ್ತೆ, ಎಲ್ಲರಿಗೂ ಆಗುತ್ತೆ. ನಾನು ಬೇಜಾರೇ ಮಾಡ್ಕೊಳಲ್ಲ. ಯಾಕೆಂದ್ರೆ ನಾವು ಯಥಾ ರಾಜ ತಥಾ ಪ್ರಜಾ. ನಾವ್ ಹೆಂಗ್ ನಡ್ಕೋತೀವಿ ಅಂತ ಇನ್ನೂ ಹಂಗ್ ನಡ್ಕೋತಾರೆ. ನಾವೆಲ್ಲ ಪಾಪ ಅವ್ರೇನ ಮುಂದೆ ಕೇಳಲ್ಲ ದೊಡ್ಡ ಹುದ್ದೆಯಲ್ಲಿ ಇದೀವಿ ಅಂತ. ನಾನು ತೋರಿಸ್ಬಿಟ್ಟೆ ಹೋಗ್ತೀನಿ. ಐ ಶುಡ್ ರೆಸ್ಪೆಕ್ಟ್ ಮೈ ಸಿಸ್ಟಮ್. ಇಷ್ಟು ದೊಡ್ಡ ಕ್ಯಾಂಪಸ್ ಅನ್ನೋದಿಲ್ಲ ಅಂದ್ರೆ ಇಲ್ಲಿವರೆಗೂ ಒಬ್ರು ಮುಖ್ಯಮಂತ್ರಿ ಮಾತಾಡಲ್ಲ, ಒಬ್ರು ಉಪಮುಖ್ಯಮಂತ್ರಿ ಮಾತಾಡಲ್ಲ, ಹೈಯರ್ ಎಜುಕೇಶನ್ ಮಿನಿಸ್ಟರ್ ಬರಲ್ಲ ಕ್ಯಾಂಪಸ್ಸಿಗೆ. ಏನಾಯ್ತು ಅಂತ ನೋಡಿಲ್ಲ ಅಂದ್ರೆ ಏನ್ ಸಂದೇಶ ಕೊಡಕ್ ಕೊಟ್ಟಿದ್ದಾರೆ? ಯಾರು ಪ್ಲೀಸ್ ಮಾಡೋದು? ಕಾಲೇಜ್ ಮೇಲ್ಗಡೆ ನಡೆಯೋದು, ಕೆಳಗಡೆ ಬಂದ್ರೆ ಅವಳು ಹೊರಗೆ ಬಂದಿದ್ದಾಳೆ, ಒಬ್ಳೆ ಬರ್ತಾ ಇದ್ಲು. ನಿಮ್ ಕಡೆಗೆ ಬರ್ತಿದ್ದಾಳೆ ಅವಳು, ನೀವು ಬಂದಿರ್ತೀರಲ್ಲ ಅಂತ ಕಾಲ್ ಮಾಡಿ ನಾನು ಕಾಲ್ ಮಾತಾಡ್ಕೊತಾ ಕೇಳ್ಬೇಕಾಗ್ತದೆ. ನಾನು ಈ ಕಡೆ 2-3 ಹೇಳಿದ್ದವಲ್ಲ, ನಾನು ಕಾಲ್ ಮಾಡ್ದೆ ಹೋಗ್ತಿದ್ದೆ ಆ ಕಡೆ ಬಿಟ್ಟು ಬನ್ನಿ ಈ ಕಡೆ ಕಡೆ ಬಾ ಸರಿ ಬಂದೆ ಮಾತಾಡೋದು ಅಲ್ಲಿ ಮಾತಾಡ್ಕೊಂಡು ಕೇಳಿದೆ. ಈವನ್ ಎಂತೆಂಥ ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳು ಕಾರ್ಡ್ಗಳ ಮಧ್ಯೆ ಇದೆ, ಅಲ್ಲೇ ಈ ತರ ಆಗಿಲ್ಲ. ಯೂನಿವರ್ಸಿಟಿ ಒಳಗೆ ಯಾವತ್ತೂ ಇಂಥದ್ದಾಗಿಲ್ಲ. ಬೇಕಾದಷ್ಟು ಲೋಕ ಪ್ರಕರಣಗಳು ನಡೆಯುತ್ತೆ. ಅದು ಇದು ಬಹಳ ಟ್ರೇಂಡ್ ಅಂತ ನಾನು ಸ್ಟ್ರಾಂಗ್ ಆಗಿ ಫೀಲ್ ಮಾಡ್ತೇನೆ. ಇಟ್ ಈಸ್ ಮೈ ಪರ್ಸನಲ್ ಅನಾಲಿಸಿಸ್. ಸೊ ಎನಿಹೌ IG ಏನಂತೆ ಕಮಿಷನರ್ಗಳು, ನಾನು SP ಹತ್ರ ಮಾತಾಡಲ್ಲ, IG ಹತ್ರ ಮಾತ್ರ ಮಾತಾಡೋದು. IG ಬರಲಿದೆ ಕಮಿಷನರ್. ನಾನು ಹೇಳ್ತೀನಿ, IG ಬೆಳಗಾವಿ ಅಲ್ಲ ಈ ಡೈರಿ ತ್ಯಾಗರಾಜನ್ ಅಲ್ಲಿ IG ಇದ್ದಾರೆ. ಈ ಡಿವಿಷನ್ಗೆ ಒಬ್ರು IG ಇರ್ತಾರೆ. ಅದು ಬೆಳಗಾವಿನಲ್ಲಿ ಇರ್ತಾರೆ. ಅಲ್ಲ, ಈಸ್ ಮಾನಿಟರಿಂಗ್ ನಾ. ಇಟ್ ಈಸ್ ಅ ವೆರಿ ಹಾರ್ಡ್ ಕ್ಯಾಪಿಟಲ್ ಸಿಟಿ ಆಫ್ ಉತ್ತರ ಕರ್ನಾಟಕ. ಕಮಿಷನರಿಗೆ ನಾನು ಮಾತಾಡಲ್ಲ, ಯಾಕೆಂದ್ರೆ ಅಲ್ಲಿ ನ್ಯಾಯ ಸಿಕ್ಕಿಲ್ಲ ಅಂತ ನೀವು ಅವತ್ತಿಂದ ಹೇಳ್ತಿದ್ದೀರಲ್ಲ. ಅವರೇ ರಾಂಗ್ ಮಾಹಿತಿ ಕೊಟ್ಟಿದ್ದಾರೆ ಸರ್ಕಾರಕ್ಕೆ, ಮುಖ್ಯಮಂತ್ರಿ ಮತ್ತು ಹೋಮ್ ಮಿನಿಸ್ಟರ್ ರಾಂಗ್ ಸ್ಟೇಟ್ಮೆಂಟ್ ಮಾಡಿಸಿದ್ದೀರಾ ಅಂತ ಹೇಳಿದ್ಮೇಲೆ ವೈ ಆಮ್ ಗೋಯಿಂಗ್ ಟು ಟಾಕ್ ಟು ಯು? ಹೊಸ ಬೆಳವಣಿಗೆ ಒಂದು ಮಾತು ಮಾತಾಡಿ ಏನು ತೊಂದಿಲ್ಲ. ಅವ್ರಿಗೆ ಏನಂತ ಬಟ್ ನೀವು ಮಾತಾಡೋದಕ್ಕೆ ಏನು ನನಗೆ ಆ ಥರ ಸಿಂಟಮ್ಸ್ ಕಂಡು ನಾ ಹೇಳಿದ್ದೀನಿ. ನಮ್ಮ ದುಃಖ ಐತಿ, ನಾ ಹೇಳಿದ್ದೀನಿ. ನೀವು ನಿಮ್ಮ ಇದ್ರಾಗ ನೀವು ಮಾತಾಡಿ ನೋಡಿ. ಆ ಥರ ನಾ ಹೇಳೇನೆ ಅಂತೇಳಿ ನೀವು ಬಿಡೋದು ಬೇಡ. ಅಲ್ಲ, ನಾನು ಈ ಥರ ಆರೋಪ ಮಾಡಿದ್ದೆ ಅಂತ ಅವ್ರು ಮಾತಾಡೋದು ಬಿಟ್ರೆ ಮತ್ತದು ಬೇರೆ ಇದು ಹೋಗೋದು ಬೇಡ. ನಮಗೂ ಕೂಡ ಈಗಾಗಲೇ ಸ್ವಲ್ಪ ಕ್ಲಿಯರಾಗಿ ಸಿಕ್ಕಿದೆ. ಅವರು ಭಾಳ ಹೋರಾಟ ಮಾಡಿ ಅದಕ್ಕೆಲ್ಲ ಮಾಡಾತಾರ ಅಂತ. ನಮಗೆ ಅವ್ರಿಗೆ ಅಟೆಂಡೆನ್ಸ್ ಇರಲಿಲ್ಲ, ಬರೀ ನನಗೆ ಬಂದರು ಮಾತಾಡಿದ್ರು, ನಾನು ನಿಮ್ಮ ಜೊತೆಗೆ ತಿಂತೀವಿ ನಾವು ಇಷ್ಟ ಹೇಳಿದ್ರು. ಬೇರೆ ಕೇಸ್ ಬಗ್ಗೆ ಸ್ಟಡಿ ನಾವು ಮಾತಾಡ ಏನು ಹೇಳಿದ್ರು. ಅದಕ್ಕೆ ನೀವು ಒಂದು ಮಾತು ಕಮಿಷನರ್ ನೀವು ಮಾತಾಡಿ, ಕೇಳಿ. ಮತ್ತೆ CID ಕೊಟ್ಟಾರಂದ್ರೆ CID ಕೊಟ್ಟಾರ ಅವ್ರ ಕಡೆ ಕೇಳಿದ್ರೆ CID ಅವ್ರು ಯಾರು ಬಂದಾರ, ನೀವು ನಿಮ್ಮ ಲೆವೆಲ್ಲಾಗ ನಿಮ್ಮ ಕಡೆ ಏನು ಸಾಧ್ಯತೆ ಐತಿ, ಯಾವ ಪ್ರೆಷರ್ ಆಗ್ತಿರೋ, ಏನು ಮಾಡ್ತಿರೋ ಗೊತ್ತಿಲ್ಲ. ನಾನು ಮಾತ್ರ ನನ್ನ ಮಗಳ ನ್ಯಾಯ ಆತ್ಮಕ್ಕೆ ಶಾಂತಿ ಕೊಡ್ಬೇಕು, ನ್ಯಾಯ ಕೊಡ್ಬೇಕು. ಮುಂದಿಂದ ಇದಕ್ಕೆ ಇತಿಶ್ರೀ ಆಡ್ಬೇಕು, ಇದಕ್ಕೆ ಅಂತ್ಯ ಆಗ್ಬೇಕು. ಅದು ನಾನು ನಿಮಗೆ ಈಗ ನನ್ನಂತ ಮನೆಗೆ ಆಗೈತಿ. ಈಗ ನಾಳೆ ಭಯ ಆಗ್ಬಿಟ್ಟಿದೆ. ಅದಕ್ಕೆ ನೀವು ಮಹಿಳೆಯರು ಬಂದಿದೆ ಲೇಡಿ ಅಲ್ಲ. ಓ ಯೂಶಲಿ ಆಫೀಸ್ಗಳಿಗೆ ವಾಪಸ್ ಬರ್ತಾರೆ. ಎಲ್ಲಿ ಆಫೀಸ್
ನಮಸ್ಕಾರ. ನಾನು ಮಂಜುಳಾ ಅಂತ ಮಹಿಳಾ ಎಕ್ಸ್ ಪ್ರೆಸಿಡೆಂಟು, ಬಿಜೆಪಿ ಸ್ಟೇಟ್ ಪ್ರೆಸಿಡೆಂಟು. ಹುಬ್ಳಿಗೆ ಬಂದಿದ್ದೀನಿ. ಮೇಡಮ್ ಹತ್ರ ಮಾತಾಡ್ಬೇಕಿತ್ತಲ್ಲ, ಕಮಿಷನರ್ ಅವ್ರ ಹತ್ರ. ಸ್ಟೇಟ್ ಪ್ರೆಸಿಡೆಂಟು, ಎಕ್ಸ್ ವಿಮೆನ್ ಕಮಿಷನ್ ಪ್ರೆಸಿಡೆಂಟು ಮಂಜುಳಾ ಅಂತ. ಇದ್ದೀನಿ, ಲೈನಲ್ಲಿ ಇದ್ದೀನಿ. Ah, 63630 17875. ಅಲ್ಲ, ಈಗ ಸ್ಟೇಟ್ ಪ್ರೆಸಿಡೆಂಟ್ ಬಿಜೆಪಿ ಮಹಿಳಾ ವಿಂಗ್, ವಿಮೆನ್ ಕಮಿಷನ್ ಎಕ್ಸ್ ಪ್ರೆಸಿಡೆಂಟ್ ಅಡ್ವೊಕೇಟ್ ಮಂಜುಳಾ ಅವರು ಅಂತ ಹೇಳ್ತೀವಿ. ಸರ್, ಇವತ್ತು ನಮ್ಮ ಮಹಿಳಾ ಘಟಕದ ಕಡೆಯಿಂದ ಎಲ್ಲ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ನಮ್ಮ ನೇಹ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತ ಮೊಂಬತ್ತಿದ್ದು ನಾವೆಲ್ಲ ದೀಪ ಹಚ್ತಾ ಇದ್ದೀವಿ ಇಡೀ ರಾಜ್ಯದಲ್ಲಿ. ಬೆಂಗಳೂರಿಗೆ ಇವಾಗ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ನೂರಾರು ಮಕ್ಕಳು ಎಲ್ಲ ಚುನಾವಣೆಯಲ್ಲಿ ಇದ್ರು. ಆದರೆ ನಮ್ಮ ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರು, ನಾವೆಲ್ಲ ಕೂತ್ಕೊಂಡಾಗ ರಾಜ್ಯಾಧ್ಯಕ್ಷರು ಚುನಾವಣೆ ಕೆಲಸ ಒಂದಿನ ನಿಂತರೂ ಪರವಾಗಿಲ್ಲ, ಅದೊಂದು ಸರಿಯಾಗಿ ನ್ಯಾಯ ಕೂರಿಸೋಕ್ಕೆ ನೀವು ಮಹಿಳೆಯರೇ ಹೋರಾಟ ಮಾಡಬೇಕು ಅಂತ ಹೇಳಿ, ನಾನು ಅಲ್ಲಿ ಮಂಡ್ಯ ಆ ಕಡೆ ಇದ್ದೆ. ನಿನ್ನೆ ಬಂದು ಇದನ್ನೆಲ್ಲ ಮಾಡ್ಕೊಂಡು ಇವತ್ತು ಆ ಮಗುಗೆ ಅದಕ್ಕೆ ಆತ್ಮಶಾಂತಿ ಸಿಕ್ತು. ನನಗಂತೂ ಇನ್ನೇನು ಮಾತಾಡುತ್ತೆ, ನನಗೆ ಶಬ್ದಗಳಿಂದ ಅದಕ್ಕೆ ಇದಕ್ಕೆ ಇವತ್ತು ರಾಣಿ ಚೆನ್ನಮ್ಮನಿಗೆ ನಾನು ಮಾಡ್ತಾ ಇದ್ದೇನೆ. ಹಾಗೆಯೇ ಬೆಂಗಳೂರು ಉದ್ಯಾನವನ ಮಾಡ್ತೀನಿ, ಫ್ರೀಡಮ್ ಪಾರ್ಕಲ್ಲಿ ಎಲ್ಲ ಡಿಸ್ಟ್ರಿಕ್ಟ್ ಪ್ರೊಫೆಸರ್ ಮಾಡ್ತಿದ್ದೀನಿ. ಕೆಲವು ಕಡೆಯಲ್ಲಿ ಪರ್ಮಿಷನ್ ಕೊಟ್ಟಿಲ್ಲ, ಅದು ಬಿಜೆಪಿ ಆಫೀಸ್ ಒಳಗೆ ನೇಹನ್ ಫೋಟೋ ಇಟ್ಟು ಅದನ್ನು ಮಾಡ್ತಾ ಇದ್ದೀನಿ. ಅಮ್ಮ, ನಾನು ನೀವು ದುಃಖದಲ್ಲಿದ್ದೀರಿ, ನೀವು ಅದಕ್ಕೆ ಭೇಟಿ ಕೊಡ್ತೀನಿ ಅಂದರೆ ನಾವು ತಯಾರಿ ಎಲ್ಲ ಆಗ್ತಾ ಇದೆ. ಆಮೇಲೆ 6 ಗಂಟೆ 6:30 ಅಮ್ಮ ಒಬ್ಬರು ಬರಲಿ, ಅಣ್ಣವ್ರೇನು ಬೇಡ, ಅದು ಪೊಲಿಟಿಸೈಸ್ ಅಂತ ಮಾಡ್ತಾರೆ ಜನ. ಸಾರಿ, ಅಮ್ಮಗೆ ಒಂದು ಇಷ್ಟು ಜನ ಜೊತೆಲಿದ್ದೀವಿ. ಅಲ್ಲ, ಅವ್ರ ಡಿಸಿಷನ್ ತಗೊಳ್ಳಿ. ಇಟ್ ಇಸ್ ಮೈ ನನ್ನ ಕಡೆಯಿಂದ ಒಂದು ಕೋರಿಕೆ. ನೀವು ನೋವು ನಂಗೆ ಇರ್ತದೆ. ನಾನೇನು ಖಂಡಿತ ಯಾವುದೇ ಥರದ್ದು ಇಲ್ಲಮ್ಮ, ಆಗಲ್ಲ, ನಮಗೆ ಆಗಿಲ್ಲ. ನಾನು ಒಂದು ಇಷ್ಟು ದೊಡ್ಡ ಆಯೋಗದ ಅಧ್ಯಕ್ಷ ಆಗಿ, ಲಾಯರ್ ಆಗಿ ಇಷ್ಟು ದಿವಸ ಆದರೆ ನಿನ್ನೆನೇ ಒಂದು ಸ್ಟೇಟ್ಮೆಂಟ್ ಮಾಡಿದ್ದೀನಿ. ಇವತ್ತಷ್ಟೇ ನಿಮ್ಮನ್ನು ನೋಡೋದು. ನಾನು ಸುಧಾರಿಸ್ಕೊಳ್ಳೋಕ್ಕೆ ನಾನು ಇಷ್ಟು ದಿವಸ ಆನೆಸ್ಟ್. ಯಾಕೆ ನನಗೆ ಪುಕ್ಷಟ್ಟೆ ಮಾತಾಡೋದೆಲ್ಲ ಅಭ್ಯಾಸ ಇಲ್ಲ. ಯಾಕೆಂದ್ರೆ ಇದು ನಮ್ಮ ಹೃದಯಕ್ಕೆ ಇರಿದು ಬಿಟ್ಟಿದೆ ಅಮ್ಮ. ಮತ್ತು ನಿಮ್ಮಗೆ ನನಗೆ ಇವಾಗ ಬೇಕಾಗಿದ್ದು, ನೀವು ಭಗವಂತನಿಗೆ ದೀಪ ಹಚ್ಚಿ ಆ ಮಗುಗೆ ಆತ್ಮಶಾಂತಿ ಕೊಡ್ಲಿ, ಅದು ನೀವು ಧೈರ್ಯ ಕೊಡೋಕ್ಕೆ ಕೇಳ್ಕೊಳ್ಳಿ. ನೀವು ಭಗವಂತನ ದಯವಿಟ್ಟು ನೀವು ನಾಳೆ ಎಲ್ಲ ಸಮಾಧಾನ ಮಾಡ್ಕೊಳ್ಳಿ. ಈ ವಿಷಯದಲ್ಲಿ ಎಲ್ಲ ತಾಯಂದಿರಿಗೆ ನೀವು ಒಂದು ಮಾರ್ಗದರ್ಶನ ಮಾಡಿ. ನಾನು ಹೇಳಿದರೆ ಅದು ಈಗ ಬೇಡ, ನಾನು ಅದನ್ನು ಮಾಡಿದ್ದೀನಿ. ಕಾಲೇಜ್ ಕ್ಯಾಂಪಸ್ಸಲ್ಲೆಲ್ಲ ಹೋಗಿ ಹೆಣ್ಣು ಮಕ್ಕಳು, ನಾವು ಇದು ಒಂದು ಮುಸ್ಲಿಮು ಹಿಂದೂ ಅಲ್ಲ, ಮಿಸ್ಸಿಂಗ್ ಗರ್ಲ್ಸು ನಮ್ಮ ಕರ್ನಾಟಕದಲ್ಲಿ ತುಂಬ ಇದೆ. ಅದ್ರ ಬಗ್ಗೆ ನಾವು ಅವೇರ್ನೆಸ್ ಮಾಡಿ. ನಮಸ್ತೆ ರಾಜ್ಯ ಸ್ಟೇಟ್ ಸರ್, ಪ್ಲೀಸ್ ಕಮ್ ಸರ್, ಪ್ಲೀಸ್. ಏನಿಲ್ಲ, ನಾನು ಇವತ್ತು ನಾವು ಮೊಂಬತ್ತಿ ಹಚ್ಚಿ ನೇಹನ್ಗೆ ಆತ್ಮಶಾಂತಿಗೆ ಇಡೀ ರಾಜ್ಯದಲ್ಲಿ ಒಂದು ಅವಳಿಗೆ ಶಾಂತಿ ಕೊಡ್ತಿದ್ದೀವಿ. ನೀವು ಮಾತಾಡಿ, ನೀವು ಧೈರ್ಯ ತಗೊಳ್ಳಿ. ಯಾವುದು ನಮಗೆ ರಾಜಕೀಯ ಬೇಡ. ನಮ್ಮ ತಾಯಂದ್ರಿಗೆ ನೀವು ಜಾಗೃತಿ ಮಾಡಿ, ತಾಯಂದ್ರಿಗೆ ಜಾಗೃತಿ ಮಾಡಿ. ಕಾಲೇಜ್ ಕ್ಯಾಂಪಸ್ಗಳನ್ನು ಬಿಗಿ ಮಾಡೋದಕ್ಕೆ ಏನು ಹೋರಾಟ ಬೇಕು ಅದು ಮಾಡ್ತೀವಿ. ಚುನಾವಣೆ ಮುಗಿದ್ಮೇಲೆ ಸೀರಿಯಸ್ ಆಗಿ ಎಲ್ಲ ಒಂದು ಮಠಾಧೀಶಗೂ ಭೇಟಿ ಆಗಬೇಕು ಅಂತ ನನಗಿದೆ.
ನೀವು ಈ ತರ ಧ್ವನಿ ಇರ್ಲಿಲ್ಲ ಅಂದ್ರೆ ನಾಳೆ ನಮ್ಮ ಹೆಣ್ಮಕ್ಳ ರಕ್ಷಣೆ ಯಾರ ಕಡೆ ಫೋನ್ ಬರ್ತಾ ಇದೆ. ಎಲ್ಲ ಮಠಾಧೀಶರು ಈಗಾಗಲೇ ಒಂದು ದೊಡ್ಡ ಸಭೆ ಮಾಡೋ ಪ್ಲಾನ್ ಆಗಿದ್ದಾರೆ. ಅದು ಗಡುವು ಕೊಟ್ಟಿದ್ದಾರೆ, ಇಂಟರ್ನಲ್ ಮಾತಾಡಿದ್ದಾರೆ ಸಮಿತಿಗಳು, ಎಲ್ಲ ಪಂಚಪೀಠಾಧೀಶರು, ಎಲ್ಲ ಮಠಾಧೀಶರು ಅದೊಂದು ದೊಡ್ಡ ಒಂದು ತೀರ್ಮಾನ ತಗೊಳ್ಳೋದು ಮುಂದಿನ ದಿವಸ ಉಪ ಸತ್ಯಾಗ್ರಹ ಮಾಡೋ ಪ್ಲಾನ್ ಇದೆ. ಫೋನ್ ಬಂದಿತ್ತು ರಾಜ್ಯದಾಗ, ಒಂದೇ ಎರಡು ಅಲ್ರಿ, ಇಲ್ಲಿ ಕೇಳಿಸ್ಕೊಡು ಆಗೈತಿ. ಹಾಗೆ ನಿರ್ಭಯ ಪ್ರಕರಣ ಆದಾಗ ಏನಾಯ್ತು ಅಂದ್ರೆ ಇಡೀ ರಾಷ್ಟ್ರದ ಹೆಣ್ಮಕ್ಳಿಗೆ ಸಹಾಯ ಆಗೋದು ಹೊಸ ಕಾನೂನು ಬಂತು. ಹಾಗೆ ನಮ್ದು ಏನೊಂದು ಬಲಿದಾನ ಇದೆ, ಇದು ಹತ್ಯೆ ಅಲ್ಲ, ಬಲಿದಾನ. ಅದರಿಂದ ಇನ್ನು ಕರ್ನಾಟಕ ರಾಜ್ಯದ ಹೆಣ್ಮಕ್ಳು, ರಾಷ್ಟ್ರದ ಹೆಣ್ಮಕ್ಳು ರಕ್ಷಣೆ ಕಾಲೇಜ್ ಕ್ಯಾಂಪಸ್ ಸ್ಪೀಕ್. ನಿಮಗೆ ಧೈರ್ಯ ಆ ಮಗು ಸಲುವಾಗಿ ನಾವೆಲ್ಲ ಹತ್ತಿರಾಗಿ ಮಾಡ್ತೇವೆ. ನಾನು ಮಹಿಳಾ ಮೋರ್ಚಾ ರಾಜ್ಯ ಅಧ್ಯಕ್ಷೆ ಅಡ್ವೊಕೇಟ್ ಮಂಜುಳಾ ಅಂತ, ವಿಮೆನ್ ಕಮಿಷನ್ ಎಕ್ಸ್ ಪ್ರೆಸಿಡೆಂಟ್. ಇವತ್ತು ಹುಬ್ಳಿಗೆ ಬಂದಿದ್ದೀವಿ. ನೇಹಾ ಬಲಿದಾನಕ್ಕೆ ಒಂದು ಶಾಂತಿ ಶ್ರದ್ಧಾಂಜಲಿ ಕೋರೋದಕ್ಕೆ ಮೊಂಬತ್ತಿ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಮೇಡಮ್ ಹತ್ರ ಮಾತಾಡ್ಬೇಕಿತ್ತು, ನಾನು ಅದಕ್ಕೆ ಫೋನ್ ಮಾಡಿದ್ದೆ. ಬಿಜೆಪಿ ಸ್ಟೇಟ್ ವಿಂಗ್ ಪ್ರೆಸಿಡೆಂಟ್ ಹೌದು. ಹಾಗೆ ಇರಿ, ನಿಮ್ಗೆ ಫೋನ್ ಬಂದಿತ್ತಾ 984446ಗೆ? ಇಲ್ಲ, ಇದು ನನ್ನ ನಂಬರು. ನನಗೆ ಮಾತಾಡಕ್ಕೆ ಹೇಳಿ ಮೇಡಮ್ಗೆ. ಹೈಕೋರ್ಟಿಂದ ಬಂದ್ಮೇಲೆ ಮಾತಾಡ್ಲಿ, ನಾನು ಇರ್ತೀನಿ ಸರ್, ಮಾತಾಡ್ತೀನಿ. ಇಲ್ಲ, ಈಗ ಒಂದೇ ನಂಬರು 6363017875. ಸ್ಟೇಟ್ ಅಧ್ಯಕ್ಷೆ, ಅಡ್ವೊಕೇಟು, ಎಕ್ಸ್ ಪ್ರೆಸಿಡೆಂಟ್, ವಿಮೆನ್ ಕಮಿಷನ್. ಓಕೆ ಓಕೆ ಸರಿ, ಬರ್ತೀನಿ. ಇಲ್ಲ, ನೀವು ತಂದೆಯಾಗಿ ನಿಮ್ದು ಬೇರೆದೇ ಇದೆ ಪರಿಸ್ಥಿತಿ. ಆಯ್ತು, ಇದು ನಮ್ದು ಸಾಮಾಜಿಕ ಹೊಣೆ ಇದೆ. ಅಣ್ಣವ್ರು ಬಂದಿದ್ದಾರೆ, ಅದೇ ಗೊತ್ತಾಯ್ತು, ಅದಕ್ಕೆ ಅಣ್ಣವ್ರು ಅಂದ್ಬಿಟ್ಟೆ ನಾನು. ಇಷ್ಟು ದೊಡ್ಡ ಎಲ್ಲ ವ್ಯವಸ್ಥೆಗಳಿದ್ದು ನಮ್ಗೆ ಹಿಂಗಾಗತ್ತೆ ಅನ್ನೋದಾದ್ರೆ ನಾವ್ ಇರ್ಬೇಕ ಕರ್ನಾಟಕದಲ್ಲಿ ಅಂತ ಯೋಚನೆ ಮಾಡ್ಬೇಕು ಅಷ್ಟೇ. ನಿಮ್ಗೆ ಅನುಕೂಲ ಇದ್ರೆ ನಾವು 6:30ಗೆ ರಾಣಿ ಚೆನ್ನಮ್ಮ ವೃತ್ತದಲ್ಲಿ ಅವಳಿಗೆ ಒಂದು ಆತ್ಮ ಶಾಂತಿ ಕೋರಿ ಶ್ರದ್ಧಾಂಜಲಿ ಮಾಡ್ತೀವಿ. ಅನುಕೂಲ ಇದ್ರೆ ಬನ್ನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.